ನೋಡಿ ನನ್ನ ಗಾಡಿ 450X ಇದೆ, 40,000 ಒಂದು 800 ಕಡಿಮೆನೇ ಓಡಿದೆ. 3 ವರ್ಷ 3 ತಿಂಗಳು ಆಯಿತು ಸರಿನಾ ಗಾಡಿ ತೊಗೊಂಡು. ಈಗ ಏನಾಗಿದೆ, ಬ್ಯಾಟ್ರಿ ಹೋಗಿದೆ ಅಂದರೆ ಏನಂತ ಅಂದರೆ 30 ಇಂದ 35 ಮೈಲೇಜ್ ರೇಂಜ್ ಕೊಡ್ತದೆ ಸಿಂಗಲ್ ಡ್ರೈವ್ ಸರಿನಾ. ಮೊದಲು ಕಿಲೋಮೀಟ್ರ್ ತೋರಿಸ್ತೀನಿ, ಆಮೇಲೆ ಬಿಲ್ ತೋರಿಸ್ತೀನಿ, ಆಮೇಲೆ ಹೊಸ ಬ್ಯಾಟ್ರಿ ತೋರಿಸ್ತೀನಿ ಸರಿನಾ. ಆಮೇಲೆ ನೋಡಿ ಕಿಲೋಮೀಟ್ರ್ ನೋಡಿ 39,269 ಸರಿನಾ. 3 ವರ್ಷ 3 ತಿಂಗಳಾಯಿತು ಸರಿನಾ. 3 ವರ್ಷ 3 ತಿಂಗಳಾಯಿತು ಸರಿನಾ. ಈ ಬ್ಯಾಟ್ರಿ ಚೇಂಜ್ ಪ್ರೈಸ್ ಎಲ್ಲ ಹೇಳ್ತೀನಿ ನಿಮಗೆ ಸರಿನಾ. ಇನ್ನೊಂದು ಏನಪ್ಪ, 2 ವರ್ಷ ಆದರೆ ಒಂದಿನ ಟೈಮ್ ಮಾಡ್ಕೊಂಡು ರೇಂಜ್ ಚೆಕ್ ಮಾಡಿದರೆ ನಿಮಗೆ ನಿಮ್ಮ ವೇಟಿಗೆ ಒಂದು 10-8 ಕಿಲೋಮೀಟ್ರ್ ವ್ಯತ್ಯಾಸ ಬಂದರೆ ಬಿಡ್ಬಿಡಿ. ಅದರಿಂದ ಕಡಿಮೆ ಬಂದರೆ ಕಂಪ್ಲೇಂಟ್ ಮಾಡಿ ಕಂಪ್ನಿಗೆ ಹೋಗಿ. ಅವ್ರೇನಾದ್ರು ವಾರಂಟಿ ಕ್ಲೇಮ್ ಮಾಡ್ತಾರೆ, ಇಲ್ಲ ನಿಮಗೆ ವಾರಂಟಿ ಸಿಕ್ಕಲ್ಲ. ನನಗೆ ಹೆಂಗೆ ಸಿಕ್ತು, ಎಷ್ಟು ಬಿತ್ತು ಬ್ಯಾಟ್ರಿ ಅಂದರೆ 70,000 ಬ್ಯಾಟ್ರಿ ರೇಟು ಸರಿನಾ. ಬ್ಯಾಟ್ರಿ ರೇಟ್ ಬಂದು 70,000. ನಾನು 1 ವರ್ಷದಿಂದ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ, ರೇಂಜ್ ಪ್ರಾಬ್ಲಮ್ ಇದೆ, ರೇಂಜ್ ಬರ್ತಲ್ಲ, 30ರಿಂದ 45 ಕಿಲೋಮೀಟ್ರ್ ಹೋಯ್ತದೆ ಒಂದು ಸಿಂಗಲ್ ಡ್ರೈವಲ್ಲಿ. ಚೆಕ್ ಮಾಡಿ ಅಂದರೆ ಜಾಬ್ ಕಾರ್ಡಲ್ಲಿ ಅವರು ಎಂಟ್ರಿ ಮಾಡಿದ್ದೆ ನಾನು ಸರಿನಾ. ಎಂಟ್ರಿ ಮಾಡಿದ್ದಕ್ಕೆ ಒಂದು 13,000 ಕಿಲೋಮೀಟ್ರಿಗೆ ನಾನು ಗಾಡಿ ಹೊಸಾಗಿ ತೊಗೊಂಡು 13,000 ಕಿಲೋಮೀಟ್ರಿಗೆ ಕಂಪ್ಲೇಂಟು ಮಾಡಿದ್ದೆ. ಆವಾಗಲೂ ನನಗೆ ರೇಂಜ್ ಪ್ರಾಬ್ಲಮ್ ಇತ್ತು. ಹೊಸದಾಗ ಒಂದು 6 ತಿಂಗಳು ಚೆನ್ನಾಗಿ ಬಂತು, ಆವಾಗ ಪ್ರಾಬ್ಲಮ್ ಇತ್ತು. ಆವಾಗ ನಾನು ಕಂಪ್ಲೇಂಟ್ ಮಾಡಿದ್ದಕ್ಕೆ ಏನಾಯ್ತು ಅಂದರೆ ಅವ್ರು ನನಗೇನು ಮಾಡಿದ್ರು, 70,000 ಬ್ಯಾಟ್ರಿ ಪ್ರೈಸ್ ಅಂತು. 1 ವರ್ಷದಿಂದ ಕಂಪ್ಲೇಂಟ್ ಮಾಡಿದ್ದಕ್ಕೆ ನನಗೆ, ಸರ್ ನಾನು ಹೇಳಿದ್ದೆ ಪ್ರಾಬ್ಲಮ್ಮು, ನೀವು ಯಾಕೆ ಶೆಲ್ ಚೇಂಜ್ ಮಾಡಿಕೊಟ್ರಿ, ಶೆಲ್ಲು ಕೂಡ ಚೇಂಜ್ ಮಾಡಿದ್ರು ನನಗೆ ಸೆಂಟ್ರಲ್ಲಿ, ಯಾಕೆ ಚೇಂಜ್ ಮಾಡಿ ಕೇಳಿದ್ದಕ್ಕೆ, ಇಲ್ಲ ಸರ್ ನೀವು ಕಂಪ್ಲೇಂಟ್ ವರ್ಷದಿಂದ ಹೇಳ್ತಾ ಇದಕ್ಕೆ ನಿಮಗೆ 50% ಡಿಸ್ಕೌಂಟ್ ಮಾಡ್ತೀನಿ ಅಂದರು. 50% ಆಗಲ್ಲ ಸರ್, ಇನ್ನೂ ಕಡಿಮೆ ಮಾಡಿ ಹಾಕ್ಕೊತೀನಿ ಬ್ಯಾಟ್ರಿ ಅಂದಿದ್ದಕ್ಕೆ. ಆಮೇಲೆ ಅದು ಹಂಗೆ ಹೇಳಿ ನೋಡಿ ಬಿಲ್ ಸಮೇತ ತೋರಿಸ್ತೀನಿ ನೋಡಿ. ಇದೇ ತಿಂಗಳು ನನ್ನ ಗಾಡಿ 4ನೇ ತಾರೀಕು 6ನೇ ತಿಂಗಳು ಹೋಗಿರೋದು ಸರಿ, 24 ನೋಡಿ. ಆಮೇಲೆ ಗಾಡಿ ನಂಬರು ನೋಡಿ ಸರಿನಾ, ಇದೇ ಗಾಡಿ. ಆಮೇಲೆ ನಾನು ಡೆಲಿವರಿ ತೊಗೊಂಡಿದ್ದು ಗಾಡಿ ಯಾವಾಗ 26ನೇ ತಾರೀಕು 6ನೇ ತಿಂಗಳು ಇದೇ ತಿಂಗಳು ಸರಿನಾ. ಮತ್ಲಬ್ ನಿಮಗೆ 20 ದಿವಸ ಶೋರೂಮಲ್ಲಿ ಇತ್ತು ಗಾಡಿ, 20 ದಿವಸ ಶೋರೂಮಲ್ಲಿ ನೋಡಿ. ಪ್ರೈಸ್ ನೋಡಿ, ಬ್ಯಾಟ್ರಿ ಅಸೆಂಬ್ಲಿ ನೋಡಿ, ಬ್ಯಾಟ್ರಿ ಅಸೆಂಬ್ಲಿ ಅಂದರೆ ಶೆಲ್ಗಿಲೆಲ್ಲ ಚೇಂಜ್ ಮಾಡಿಲ್ಲ, ಫುಲ್ ಸೆಟ್ ಹಾಕಿರೋದು ಬ್ಯಾಟ್ರಿ ಅಸೆಂಬ್ಲಿ. ಅಂದರೆ ಪೂರ್ತಿ ಪ್ಯಾಕ್ ಬರುತ್ತಲ್ಲ, ಬ್ಯಾಟ್ರಿ ಪ್ಯಾಕ್ ಪೂರ್ತಿ ಸೆಟ್ಟು ಹೊಸದು ಹಾಕಿದ್ದಾರೆ. ಬ್ಯಾಟ್ರಿ ಪ್ರೈಸ್ ಬಂದು ನೋಡಿ ನನಗೆ ಡಿಸ್ಕೌಂಟ್ ಮಾಡಿ ಸೈಯದ್ ಅಂತ ಮ್ಯಾನೇಜರ್ ಇದ್ದರು, ಅವ್ರಿಗೆ ಹತ್ರ JP ನಗರಲ್ಲಿ ಹೋಗಿದ್ದಕ್ಕೆ ಅವ್ರು ಡಿಸ್ಕೌಂಟ್ ಮಾಡಿ ನನಗೆ 19,900 ಚಿಲ್ಲರೆ, ಅಂದರೆ 20,000 ಅನ್ಕೊಳ್ಳಿ. ಪ್ಲಸ್ ಸರ್ವಿಸ್ ಎಲ್ಲ ಸೇರಿಸಿ ಎಲ್ಲ ಸೇರಿ ನೋಡಿ 21,900, 22,000 ರೂಪಾಯಿಗೆ ನನಗೆ ಡಿಸ್ಕೌಂಟ್ ಮಾಡಿ ಎಲ್ಲ ಅವರು ಹಾಕ್ಕೊಟ್ರು ಸರಿನಾ. ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನನಗೆ ಅಷ್ಟು ಹಾಕ್ಕೊಟ್ರು. 35,000 ಕಡಿಮೆ ಆಗಲ್ಲ ಅಂದರು. ನಾನು ಏನಪ್ಪ ಅಂತ ಹೇಳ್ತೀನಿ, ನಿಮ್ಮ ಗಾಡಿ ಸೇಫ್ ಆಗಿರಬೇಕಂದ್ರೆ ಮೈಲೇಜ್ ಚೆಕ್ ಮಾಡಿ, ಗ್ಯಾರಂಟಿ ಇರೋ ಟೈಮಲ್ಲಿ ನೀವು ಗ್ಯಾರಂಟಿ ಇದು ಮಾಡ್ಕೊಳ್ಳಿ, ಇಲ್ಲ ಆಮೇಲೆ ನೀವು ಕೈನಿಂದ ಕಾಸು ಹಾಕ್ಬೇಕಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಏನಾನ ಇದ್ದರೆ ಕಾಮೆಂಟ್ಸ್ ಮಾಡಿ. ಬ್ಯಾಟ್ರಿ ಹೊಸ ಬ್ಯಾಟ್ರಿ ತೋರಿಸ್ತೀನಿ ಇವಾಗ. ಹೊಸ ಬ್ಯಾಟ್ರಿ ನೋಡಿ, ಇಲ್ಲಿದೆ ನೋಡಿ ಹೊಸ ಬ್ಯಾಟ್ರಿ ಸರಿನಾ. ಇಲ್ಲಿಂದ ಹಿಡಿದು ನೋಡಿ ಪೂರ್ತಿ ಬ್ಯಾಟ್ರಿ ಪ್ಯಾಕ್ ಹೊಸದು ಹಾಕಿದ್ದಾರೆ ಸರಿನಾ. ಇದು ಪೂರ್ತಿ ಬ್ಯಾಕ್ ಆ ಕಡೆಯಿಂದ ತೋರಿಸ್ತೀನಿ ನೋಡಿ. ಗಾಡಿ ನಂಬರ್ ನೋಡ್ಕೊಳ್ಳಿ ಸರಿನಾ. ನೋಡಿ ಇದು ಕಪ್ಲರ್ ಸಮೇತ ಫುಲ್ ಸೆಟ್ ಹಾಕಿದ್ದಾರೆ ನೋಡಿ ಬ್ಯಾಟ್ರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಸರಿನಾ. ಚೆನ್ನಾಗಿದೆ ವಿಡಿಯೋ ನೋಡಿ, ಫುಲ್ ಬ್ಯಾಟ್ರಿ ಪ್ಯಾಕ್ ಹೊಸದು. ನಾನು ಅಷ್ಟೇ ಹೇಳೋದು, ನೀವು ವಾರಂಟಿ ಕ್ಲೇಮ್ ಮಾಡ್ಕೊಳ್ಳಿ ಏನಾನ ಪ್ರಾಬ್ಲಮ್ ಇದ್ದರೆ. ಓಕೆ ಥ್ಯಾಂಕ್ ಯು.